ಬರ್ಲಿಲ್ಲ ಯಾಕನ್ನ ಬಾಯಾಗ ನಂದ ಗುರುವಿನ ಮ್ಯಾಲ ಭಕ್ತಿ ಇರಬೇಕ ಆದ್ರೆ ಈ ಪರಿ ಬಕೆಟ್ ಹಿಡಿಬಾರ್ದು ನನ್ನ ಮಾಸ್ತರ. ಇವ ಬಕೆಟ್ ಹಿಡಿಯಾಕತ್ತಿಲ್ರಿ, ದೊಡ್ಡದವ್ರ ಮನ್ಯಾಗ ಸಿಂಟೆಕ್ಸ್ ಹಿಡಿಯಾಕತ್ತಾನ. ಲಂಕಾದಾಗಿದ್ರು ಯಾಕ ಸುಗ್ರೀವನ ಹತ್ರ ಹೋಗಿ ಸುಗ್ರೀವನ ಸಹಾಯ ತಗೊಂಡು ಲಂಕಾಕ್ ಹೋದ. ಯಾವ ವಿಚಾರಕ್ಕಾಗಿ ರಾಮಾಯಣ ನಡೀತು ಸರಳ ಮುಂದಿನ ಪಾಳ್ಯದಾಗ ಹೇಳ್ಬೇಕು. ನೀ ಇಂತಾವ್ ಕೇಳಾಕತ್ತಂದ್ರ ತಮ್ಮ ನಿನಗೆ ಪಾಳ್ಯಕ್ 10 ಕೇಳ್ತೇನೆ, ನಾ ಒಂದಲ್ಲ 10 ಕೇಳ್ತೇನೆ. ಇಲ್ಲಿ ಮಠ ಆಗಿದ ಭಜನಿನ ಬ್ಯಾರೆ, ನೀ ಇಷ್ಟು ಜಿಗದಾಡಕತ್ತಿ ಅಂದ್ರೆ ಇನ್ನು ಮ್ಯಾಗ ಆಗೋ ಭಜನಿನ ಬ್ಯಾರೆ. ಲೇ ಒಂಟಿ ಸಿಂಹ ನೀರ ಕೊಡಪ್ಪ, ನೀರು ಕೊಡ್ರಿ. ಬರ್ಲಿಲ್ಲ ಯಾಕನ್ನ ಬಾಯಾಗ ನಂದ ಏನ ಸವಾಲಿನ ಉತ್ತರ. ಭಕ್ತ ಪಿಂಡವನ್ನು ಯಾರ ಪರದಿಯು ಶ್ರದ್ಧೆಯಿಂದ ಪೂಜಿಸಬೇಕು. ಯಜಮಾನನ ಪತ್ನಿಯು ಗುರುಗಳ ನಮ್ಮ ಸವಾಲಿನ ಉತ್ತರ. ಏನು ಚಂದ ವಾದ ಮಾಡ್ತೀವಿ ನಕ್ಕಿಸದ ಈ ಮಾಸ್ತರ, ನಾನು ನಮ್ಮ ನಾರಾಯಣ ಗುರುಗಳು ಹೆಂಗ ಭಜನೆ ಮಾಡ್ಯಾರಂತ ಬಾಳ ಚಂದ ನೋಡೀನಿ. ಅವ್ರಂಗ ನೀ ಅಲ್ಲ, ಮತ್ತ ನಿನ್ನಂತರ 10 ಮಂದಿ ಹುಟ್ಟಿ ಬಂದ್ರು ಅವ್ರ ಭಜನೆ ಮಾಡಕ್ ಆಗುದಿಲ್ಲ. ಒತ್ತಿ ಒತ್ತಿ ಯಾಕೆ ಹೇಳ್ತೀವಿ? ಅವ್ರು ಕೆಳಗೆ ಕುಂತಾರ, ಅವ್ರು ಕೆಳಗೆ ಕುಂತಾರಂತ ನೋಡ. ಅವ್ರು ಕೆಳಗೆ ಯಾಕೆ ನಮ್ಮ ಎದುರಿ ಕುಂತಾರಂತಂದ್ರ ನನ್ನ ನಿನ್ನ ವಿದ್ಯೆಯನ್ನ ಪರೀಕ್ಷೆ ಮಾಡಾಕ್ ಕುಂತಾರ. ಅವ್ರ ನಮಕ್ಕಿಂತ ನಾವು ಮ್ಯಾಲೆ ಕುಂತ್ರು ಅವ್ರು ನಮಕ್ಕಿಂತ ದೊಡ್ಡ ಸ್ಥಾನದಾಗ ಕೆಳಗ್ ಕುಂತಾರ. ಹಗಲೆಲ್ಲ ಅವ್ರು ಕೆಳಗ್ ಕುಂತಾರ ಅನ್ನಕ್ ಹೋಗ್ಬೇಡ. ಇನ್ನೊಂದು ಮಾತು ನಾನು ಏನು ಹೇಳ್ತೇನೆಂದ್ರ, ಗುರುವಿನ ಮ್ಯಾಲ ಭಕ್ತಿ ಇರಬೇಕ ಆದ್ರೆ ಈ ಪರಿ ಬಕೆಟ್ ಹಿಡಿಬಾರ್ದು ನನ್ನ ಮಾಸ್ತರ. ಇವ ಬಕೆಟ್ ಹಿಡಿಯಾಕತ್ತಿಲ್ರಿ, ದೊಡ್ಡದವ್ರ ಮನ್ಯಾಗ ಸಿಂಟೆಕ್ಸ್ ಹಿಡಿಯಾಕತ್ತಾನ. ನೋಡ ಅವ್ರ ಮ್ಯಾಗ ನಮಗೂ ಬಾಳ ಹೆಮ್ಮೆ ಐತಿ. ಅವ್ರು ಹೆಂಗ್ ಭಜನೆ ಮಾಡ್ಯಾರ. ನಮ್ಮೂರಾಗೂ ಭಜನೆ ಎಲ್ಲಾರು ನೋಡಿರ್ಬೋದ. ನನಗಿನ್ನೂ ಭಜನೆ ಅನ್ನೋದು ಏನು ಸ್ವಾದಾನ ಗೊತ್ತಿದ್ದಿಲ್ಲ. ಅವಾಗ ನಮ್ಮ ಊರಾಗ ತಾರ್ಯಾಳಿ ಈರಣ್ಣ ಮಾಸ್ತರ್ಗಳು ಕೂಡ ಹೌದ್ ಹೌದನ್ನೋ ಭಜನೆ ಮಾಡ್ಯಾರ. ಅವ್ರು ತಮ್ಮ ಅವನ್ನೆಲ್ಲಾ ಬಿಡ, ಯಾಕ ಅವ್ರ ಮರ್ಯಾದೆ ಅವ್ರು ಕೂಡ ಐತಿ. ಮತ್ತ ನಿನ್ನಂತರ ಬಾಯಾಗ ಸಿಕ್ ಮತ್ತ ದೊಡ್ಡ ಹಳಾಕ್ ಹೋದಿತ್ತ ಬೇಡ, ಅದನ್ನ ಬಿಟ್ಟು ಬಿಡ. ಅವ್ರು ಹೆಂಗ್ ಭಜನೆ ಮಾಡ್ಯಾರ ಅಂತ ಇಡೀ ನಮ್ಮ ಕರ್ನಾಟಕ ಗೊತ್ತೈತಿ. ನೀ ಏನ್ ಅದನ್ನ ಒತ್ತಿ 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 ಅವ್ರು ನಾನು ಕೂಡ ಸಪೋರ್ಟ್ ಮಾಡ್ಲಿ ಅಂತ ಈ ಕೆಲಸ ಮಾಡಕ್ ಬನ್ನಿ, ಮುಗಿಸ್ಬಿಡೋದು. ಮಾಸ್ತರ ನನಗ ಬಾಳ ಸೈಡ್ ನಾನು ಹೋಗ್ಲಿರುವಲ್ದಕ್ಕ ಏಟ ಇದ್ರಿರುವಲ್ದಕ್ಕ ಮಾಡಿ ಹೆಂಗಾರ ಭಜನೆ ಅಂತ ನಿನಗೆ ಏನು ಕೇಳಿದ್ದಿಲ್ಲ. ಒಂದು ನಿನಗ ಕುಲ್ಲ, ಒಂದು ನಿನಗ ಸೈಡ್ ಕ್ವಶನ್ ಕೇಳ್ತೇನೆ. ರಾಮಗೆಲ್ಲ ಗೊತ್ತಿತ್ತು, ಮೊದಲ ಗೊತ್ತಿತ್ತ ಏನ ಸೀತಾಪರಣ ಆಗೋಕ್ಕಿಂತ ಹಿಂತಾರ ಹಾಕಿನ ಹೊತ್ಕೊಂಡ್ ಹೋಗ್ತಾರ, ಇಂತ ಜಗದಾಗ ಹಾಕಿನ ಹೊತ್ಕೊಂಡ್ ಹೋಗ್ತಾರ, ಇಲ್ಲೇ ಹೊತ್ಕೊಂಡ್ ಹೋಗ್ತಾರ, ಇಲ್ಲೇ ಇಟ್ಟಾರಂತಂದ ರಾಮಾಯಣ ಆಗೋಕ್ಕಿಂತ ಮೊದಲ ರಾಮ ಗೊತ್ತಿತ್ತು. ಏನ ಯಾರಿಗೆ? ಶ್ರೀಮನ್ ನಾರಾಯಣ ಅವನ ಅವತಾರ ಅಪ್ಪ, ಅದ ಅವಂಗ ಮೊದಲ ಗೊತ್ತಿತ್ತ. ಆದ್ರ ಮೊದಲ ಗೊತ್ತಿತ್ತು ಅಲ್ಲಿ ಯಾಕೆ ನಿಂತಕ್ಕೆ ಸೀತಾನ ಕಾಯಿಲಿಲ್ಲ. ಏನ ಲಂಕಾದಾಗಿದ್ರು ಯಾಕ ಸುಗ್ರೀವನ ಹತ್ರ ಹೋಗಿ ಸುಗ್ರೀವನ ಸಹಾಯ ತಗೊಂಡು ಲಂಕಾಕ್ ಹೋದ. ಯಾವ ವಿಚಾರಕ್ಕಾಗಿ ರಾಮಾಯಣ ನಡೀತು ಸರಳ ಮುಂದಿನ ಪಾಳ್ಯದಾಗ ಹೇಳ್ಬೇಕು. ನೀ ಇಂತಾವ್ ಕೇಳಾಕತ್ತಂದ್ರ ತಮ್ಮ ನಿನಗೆ ಪಾಳ್ಯಕ್ 10 ಕೇಳ್ತೇನೆ, ನಾ ಒಂದಲ್ಲ 10 ಕೇಳ್ತೇನೆ. ನೀನು ಒಂಥರ ಬುಕ್ ಓದಿರ್ಬೋದ, ನಾನು ಒಂಥರ ಬುಕ್ ಓದಿರ್ತೇನೆ. ನಿನ್ನ ವಿಷಯ ನನಗ್ ಗೊತ್ತಿರೋದಿಲ್ಲ, ನನ್ನ ವಿಷಯ ನಿನಗ್ ಗೊತ್ತಿರೋದಿಲ್ಲ. ಅಕಸ್ಮಾತ್ ಎಲ್ಲರೂ ಒಂದ್ ಟಚ್ ಹಾಕಿರ್ತಾವ. ಆದ್ರ ಬಾಳ ವಿಚಾರ ಮಾಡಿ ಮುಂದಿನಿಂದ ಪಾಳ್ಯದಿಂದ ನಿನ್ನ ಕುರಿ ನಿನ್ನ ಕಂಬಳಿ ಅಡ್ಡಿ ಇಲ್ಲ. ಕೂಡ ರಾಮಾಯಣ ಮಹಾಭಾರತ ವಿಷಯ ಕೇಳ್ಬೇಕಂತ ಭಜನೆ ಇಟ್ಕೊಂಡ್ರ ಅದನ್ನ ಹೇಳಿಲ್ಲ. ನಿನ್ನ ಕಂಬಳಿ ಕುರಿ ಬಿಡವು ಅಪ್ಪ ಅವ ಎಲ್ಲಿಂದ ಹಾಡಿನನು, ಯಾರ ವಿಷಯ ಹಾಡಿನ ಅನ್ನೋದ ಗೊತ್ತಾಗಲಿಲ್ಲ. ತಮ್ಮ ನೀ ಹಾಡಿದ ವಿಷಯ ಈಗ ಒಂದು 10 ವರ್ಷದಿಂದ ಆಡಿಕೆ ಬಿಟ್ಟನ. ಈಗ ಏನ ಇದ್ರು ಮುಂದ ಬಾ, ಮುಂದ ಟ್ರೆಂಡಿಂಗ್ ಬಾ. ನೀ ಎಲ್ಲಿ 20 ವರ್ಷದ ಹಿಂದಿನ ಹಾಡು ಆಡ್ಬಾರ್ದು ನನಗೆ ಅಪ್ಪ. ಕೇಳಿಲ್ಲ, ನಾನ ಪಾಂಡವಕ್ಕನಿ
ನೀ ಪಾಂಡವಾಗ ನಾ ಕೌರವಕ್ಕೆ ಇಲ್ಲ, ನೀನ್ ಕೌರವಾಗ ಪಾಂಡವ್ರ ಪಾತ್ರ. ನೀ ಎದನ್ನ ಬಿಟ್ಟು ಕೊಡ್ತೇ ಅದನ್ನ ಹಾಡ್ತಾನ ಏನ. ಒಟ್ಟ ನನಗ್ ಹೊಸಾದ ಬೇಕು. ನೀ ಎಲ್ಲರ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಅಲ್ಲೋ ಜೋಗಪ್ಪ ನನ್ನ ಅರಮನೆ ಅನ್ನೋ ಭಜನೆ ಬೇಕಾಗಿಲ್ಲ ನನಗೆ. ಎದನ್ ಬಿಟ್ಟು ಕೊಡ್ತಿ? ಕೌರವಕ್ಕೆ ಪಾಂಡವಕ್ಕೆ. ಕೇಳ್ರಿ ಗುರುಗಳ, ಇವತ್ತ ನಾವಕ್ಕೇವಿ ಕೌರವರ ಅವು ಮುಂದಿನ ಪಾಳ್ಯದಿಂದ ಪಾಂಡವಾಗಿ ಪಾಂಡವರ ಜನನದಿಂದ ಹಾಡಬೇಕು. ಯಾರ? ಪಾಂಡುರಾಜ ಧೃತರಾಷ್ಟ್ರ ವಿದುರನ ಜನನಿಂದ ಮುಂದಿನ ಪಾಳ್ಯದಿಂದ ಹಾಡಬೇಕು. ನೋಡ, ಇಲ್ಲಿ ಮಠ ಆಗಿದ ಭಜನಿನ ಬ್ಯಾರೆ, ನೀ ಇಷ್ಟು ಚಿಕ್ಕದಾಡಕತ್ತೆ ಅಂದ್ರೆ ಇನ್ನು ಮ್ಯಾಗ ಆಗೋ ಭಜನಿನ ಬ್ಯಾರೆ. ಚಪ್ಪನ ಬಣ್ಣ ಹಚ್ಚಿ ಆ ಚಾಲಿಗೆ ನಮಗೊಂದು ಹಾಡ. ಹರಿಯದ ವಯಸ್ಸಿಗೆ ಬಂದಂತ ಈ ಮಗ ತೋರಿಸ್ತಾನ್ರಿ ಕಾಳೆಯ ಮುಖ. ಮದುವೆ ವಯಸ್ಸಕ್ಕ ಗಂಡ ಮ್ಯಾಗ ಮನ್ಯಾಗ ಕುಂದ್ರವೆಲ್ಲ ಒಟ್ಟ ಸುಮಕ. ಹೊಂಟಾನ ಭೀಷ್ಮ ಹೊಂಟಾನ, ಕುಂತಿ ಭೋಜನ ಮನಿಗೆ ಹೊಂಟಾನ. ನೋಡ್ಯಾಣ ಕರೆಸಿ ನೋಡ್ಯಾಣ, ಕುಂತಿನ ಕುಂದರ್ಸಿ ನೋಡ್ಯಾಣ. ಹೊಂಟಾನ ಭೀಷ್ಮ ಹೊಂಟಾನ, ಕುಂತಿ ಭೋಜನ ಮನಿಗೆ ಹೊಂಟಾನ. ನೋಡ್ಯಾಣ ಕರೆಸಿ ನೋಡ್ಯಾಣ, ಕುಂತಿ ಭೋಜನ ಕರೆಸಿ ನೋಡ್ಯಾಣ. ಪಾಂಡು ಅಲ್ಲಿವ ಗಾಂಡು ನಗತಾನ ನಗತಾನ ಅಂದ್ರೆ ಕುಲ ನಗತಾನ ನಡಸಾನ ಭೀಷ್ಮ ನಡಸಾನ ಮದುವೆಗೆ ತಯಾರಿ ನಡಸಾನ. ಹಸುರ ಮಂದಿ ಮಗನ ಮದವಿ ಮುದ್ದಲಿ ಮಾಡಿಕೊಂಡ ಚಂದ್ರ ಕೋಟಿ ಕೇಳಿ ಆಡವಿ. ಕೇಳ್ರಿ ಕೇಳ್ರಿ ಅಂಡಿನ ಹಕ್ಕಿ ಕೇಳ್ರಿ ಮಾಸ್ತರ ಮಾಸ್ತರ ಸಾಹಿತ್ಯ ಬರಿತಾನೆ ಸುಂದರ.
ಅವಿಶ್ವಂತ ಪಿತೃಗಳ ಅಧಿಪತ್ಯದಲ್ಲಿ ಯಾರು ಶ್ರದ್ಧಾಭಿಮಾನ ದೇವತೆಯಾಗಿರುವನು? ಅವಿಶ್ವಂತ ಪಿತೃಗಳ ಅಧಿಪತ್ಯದಲ್ಲಿ ಯಾರು ಶ್ರದ್ಧಾಭಿಮಾನ ದೇವತೆಯಾಗಿರುವನು? ಸುರೋಣ, ನೀ ಬ್ಯಾಳೆ ಬೆಳ ತನಕ ಹೇಳಿಕೊಟ್ರು ಏನ್ ಕೆಲಸ ಆಗುದಿಲ್ಲ. ಲೇ ಒಂಟಿ ಸಿಮ್ಮ ನೀರ ಕೊಡಪ್ಪ, ನೀರು ಕೊಡ್ರಿ. ಏನಾಯ್ತು ಒಪ್ಪನ್ನ ತಿಂಡಿದ್ರು ಒಪ್ಪನ ಕಡೆ ಅದು ಮಕ್ಕಳಕ್ಕೊಬ್ಬ ಹೇಳ್ಕೊಡವ, ನೀ ಒಬ್ಬ ಮಾತಾಡವ ಆಗಬಾರ್ದು ಸರ. ಹೌದಿಲ್ಲ, ಅಲ್ಲಿ ನೋಡ್ಯಾರಲ್ಲೇ ಹೊಡಿತಾರ ಅವ್ರು ತಗೊಂಡ, ಹಂಗ ಅಲ್ಲ ಮತ್ತ ಅದು ಚಲೋದ್ ಹಚ್ಕೊಂಡ್ಬರ್ತಾರ. ಹಲೋ, ನೀವ್ ಏನಾರ ಮಾಡ್ರಿ, ನಮಗ 2 ಮಂದಿ 2 ಕಣ್ಣ ಆದ್ರ ಮಾತ್ರ ಬೆಳಗ್ಗೆ ನಾವು 1-2 ಮಾಡಾರ. ಆಯ್ತು ಪಕ್ಕ ಆಯ್ತು. ಪ್ರಶ್ನೆ ಇಷ್ಟ ಸ್ವಲ್ಪ ಆರಾಮಾಗಿ ಹೇಳಿ ನಿಧಾನ ಬರ್ಸ್ರಿ. ಇಲ್ಲಿ ನಾವು 1-2 ಪ್ರಶ್ನೆ ತಪ್ಪ ಬರ್ಕೊಂಡನಿ, ಅವ್ರದ್ದು ಬರ್ಕೊಂಡ ನಿಮ್ದು ಬರ್ಕೊಂಡ ಲಾಸ್ಟ್ ಜೊತೆ ಕರೆಕ್ಟ್ ಆಗಿ ಆರಾಮಾಗಿ ನಿಂತ ಹೇಳ್ರಿ, ಏನು ಅವಸರ ಮಾಡ್ಬೇಡ್ರಿ ಪ್ರಶ್ನೆ ಬರ್ಸೋದ್ನಾಗ. ಏನು ರಾಮಾಯಣ ಮಹಾಭಾರತ ಹಾಡುನು, ಒಂದು ಜನಕ್ಕೆ ಮನೋರಂಜನೆ ಬರುವ ಒಂದು ಬೇರೆ ಒಂದು ಮಹಾಭಾರತ ಹಾಡುನು, ನೀವ್ ಹೆಂಗಂತೀರಿ ಹೆಂಗ ಹೋರಿ ಮನೋರಂಜನೆ ರೇ. ಒಂದ ಮಗನ್ ಹುಟ್ಟಿಸಿರ್ತಾನಿ, ನನಗ್ ಹುಟ್ಟಿದ ಮಗ ಬಾಜು ಮನಿ ಅಂಕಲಿಗೆ ಏನ ಎಷ್ಟರ ಸಂಕಟ ಆಗ್ಬೋದು ಹಡ ತಂಡಿಗೆ. ಹಂಗ ಇಲ್ಲಿ ಒಂದು ಸನ್ನಿವೇಶ ಆಗಿರ್ತೈತಿ, ಅಲ್ಲಿ ಏನಾತ ಯಾರಿಗೆ ಹೇಳಿದ ನುಡಿ ಬ್ಯಾಡೋಲೆ ಹರಿನಾಮಾನ, ನುಡಿದರ ಸಿಳ್ಳಿ ಹೊಕ್ಕಲಿ ನಿನ್ನ ನಾಲ್ಗೀನ. ನುಡಿ ಬ್ಯಾಡೋಲೆ ಹರಿನಾಮಾನ, ನುಡಿದರ ಸಿಳ್ಳಿ ಹೊಕ್ಕಲಿ ನಿನ್ನ ನಾಲ್ಗೀನ. ಹಗಲೆಲ್ಲ ನೋಡ್ಬೇಡ ನನ್ನ ಮಾರಿನ, ಹಗಲೆಲ್ಲ ನೋಡ್ಬೇಡ ನನ್ನ ಮಾರಿನ. ಜೀವ ನಿನಗೆ ಇನ್ನೊಂದು ಶರ್ತಲೆ, ಈ ಪಟ್ಟಿಗೆ ನೀ ಏನಾರ ಹಾಡಿದ್ದ ಕರೆ ಆದ್ರೆ ಆಗುದಿಲ್ಲ, ಬ್ಯಾಡ ಬಿಡ, ಮತ್ ಮಾತಾಡೋದ ಬ್ಯಾಡ ಅದ್ರ. ಹಗಲೆಲ್ಲ ನೋಡ್ಬೇಡ ನನ್ನ ಮಾರಿನ, ಎತ್ತ ಬಂದ ಎದಿಗೆ ಬರ್ತೇನ.
ನನಗೆ ಹಾಡಾಕ ಸಮಸ್ಯೆ ಆಕತಿ, ನನಗೆ ಹಂಗೆ ಹಿಂಗೆ ಅಣ್ಣಾಕ್ ಹೋಗಬೇಡ. ನಿನಗೆ ಎಲ್ಲಿ ತಿಳಿದೈತೆ ಅಲ್ಲಿ ಹಾಡ್ಲೆ, ನಿನಗೆ ಏನು ಅನ್ನೋದಿಲ್ಲ. ನಿನಗೆ ಆಗಲೇ ಹೇಳೇನಿ, ನಾ ಮನಸ್ನ್ಯಾಗ ಇಟ್ಕೊಂಡ ಅಂತ ತಿಳಿದ್ರೆ ಮನಸ್ನ್ಯಾಗ ಇರ್ಬೇಕಂತ ನೀವು ಮತ್ತೆ ಇದನ್ನ ಮನಸ್ಸು ನಿನ್ನ ಮುಕ್ಕುಳಿ ಲೇಪ ಇದು ಅಡ್ಡಿ ಇಲ್ಲಲೇ ಜೀವ. ಕುಂಬು ಸೊಳೆ ಮಕ್ಕಳು ನಿನ್ನ ಕೂಡ ಬದು ನೀಡ್ಯಾರ, ನಾ ಅಂತ ಸಂತ ನಿನ್ನ ಕೂಡ. ಆಗ್ಲೆಲ್ಲ ನೋಡ್ಬೇಡ ನನ್ನ ಮಾರಿಯನ ಎತ್ತ ಬಂದ ಎತ್ತಿಗೆ ನನ್ನ ಹೊರಗಾಗ ಹುಟ್ಟಿದ ಮಗನ ಮತ್ತ ನನ್ನ ಹೊಟ್ಟ್ಯಾಗ ಅಂತ ಹುಟ್ಲೆಲ್ಲ ಮುಂದಿನ ಪಾಳ್ಯದಾಗ ನಿನ್ನ ಹೊಟ್ಟ್ಯಾಗ ಹಂಗ ಹುಟ್ಟಾನು. ನಮ್ಮ ಅವ್ವನ ಹೊಟ್ಟ್ಯಾಗ ಹುಟ್ಟೇನಿ ನಾನು ಅಂದಿಗಿಂದಿ. ನನ್ನ ಇಂದ್ರಿಯಲ್ಲಿ ಹೋದಾಗ ನೀ ಹುಟ್ಟಾಕ ಸಾಧ್ಯ ತಮ್ಮ. ಏನಂತ? ಹೌದಾ? ಎತ್ತರವಲ್ಲ ಈ ಮಗ ನನ್ನ ಹೊಟ್ಟಾಗ ಏರ್ತೈತಿ ತಂಪಂಗೈತಿ. ತಂಪಿರ್ಲಿಲ್ಲ ಅಂದ್ರೆ ತಮ್ಮ ನಿನ್ನ ಇಂಪ ಹಿಡಿಸುತ್ತಿದ್ನ. ನನ್ನ ಹೊಟ್ಟಾಗ ಹುಟ್ಟಿದ ಮಗನ ದಿನ ಮಾಡೋಲೆ ನನ್ನ ಗುಣಗಾನ. ನನ್ನ ಹೊಟ್ಟಾಗ ಹುಟ್ಟಿದ ಮಗನ ದಿನ ಮಾಡೋಲೆ ನನ್ನ ಗುಣಗಾನ. ನಿನಗೆ ಇನ್ನೊಂದು ಮಾತು ಹೇಳ್ತೀನಿ, ಒಂದು ಓಡ್ಯಾಗ ಒಂದು ಊರಾಗ ಹಾಡೋದು ಬಹಳ ಸುಲಭ ಐತಿ. ಇಂಥ ಜಗದಾಗ ಇಂಥ ತಂಪನ್ಯಾಗ ಹಾಡಾಕ ತಿಂಡಿ ಬೇಕು. ಹೌದಿಲ್ಲ? ಅದು ನಮ್ಮ ನಾರಾಯಣ ಗುರುಗಳಿಗೂ ಬಹಳ ಚಂದ ಗೊತ್ತೈತಿ. ಯಾಕಂದ್ರ ತಂಪು ಹೆಂಗೈತಿ ಇವತ್ತಂತಂದ್ರ ಎಂತಾವದಾನ ಅಂತಂದ್ರು ಮುತ್ಕೊಂಡು ಸುಮ್ಮನೆ ಕೆಳಗಿನ ಪಟ್ಟ ಹಾಡ್ಲೇಬೇಕು. ಇಲ್ಲಿ ನಾವು ಹಾಡ್ಲಿಲ್ಲ ಅಂದ್ರೆ ನಮ್ಮನ್ನ ಹಂಗ ಇರ್ಲಿ ಇರ್ಲಿ. ಧಾರವಾಡ ಜಿಲ್ಲಾದಾಗ ಹುಟ್ಟ ತಾಲೂಕಿನಾಗ ತಾಯಿ ದ್ಯಾಮಮ್ಮ ದೇವಿಯ ಕವನ ಎಷ್ಟು ಹೇಳಿದ್ರು ಕಮ್ಮಿ ನಿನ್ನ ವರಣ. ತಾಯಿ ಚೌಡಮ್ಮ ದೇವಿಯ ಕವನ ಎಷ್ಟು ಹೇಳಿದ್ರು ಕಮ್ಮಿ ತಾಯಿ ನಿನ್ನ